ಜಯಂತಿ ಗ್ರಾಮ ಅಂತ ಹೇಳಿ ಒಂದು ಕಿಬ್ನಹಳ್ಳಿ ಹೋಬಳಿ ಬರ್ತಕ್ಕಂಥ ಜಯಂತಿ ಗ್ರಾಮ ಗೊಲ್ರಟ್ಟಿ ಇದೆ. ಅಲ್ಲಿ ಕಾಡುಗೊಂಡರು ವಾಸ ಮಾಡ್ತಕ್ಕಂಥ ಒಂದು 80ರಿಂದ 100 ಕುಟುಂಬ ಇದೆ. ಅಲ್ಲೇನಾಗಿದೆ ಅಂದರೆ NHIV ಬಂದಿದೆ ಸರ್. ಅಲ್ಲಿ NHIV ಬಂದು ಏನು ಮಾಡಿದ್ದಾರೆ ಅಂದರೆ ಹತ್ರ ಬಂದು ಒಂದು 15 ಅಡಿ ಹೈಟ್ ಮಾಡಿದ್ದಾರೆ. ಮುಂಚೆ ಹಂಗಿತ್ತು ಅಂದರೆ ಸರಿ ಸಮ ಇತ್ತು, ಹೋಗ್ಲಿಕ್ಕೆ ಬರಲಿಕ್ಕೆ ಏನೂ ತೊಂದರೆ ಇರಲಿಲ್ಲ. ಅಲ್ಲಿ ನಮಗೆ ಸರ್ವಿಸ್ ರೋಡಿಂದ ಅವಶ್ಯಕತೆ ಇದೆ. ಸರ್ವಿಸ್ ರೋಡ್ ಅವಶ್ಯಕತೆ ಇತ್ತು. ಅವಾಗ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ ಅಂದರೆ ಅಧಿಕಾರಿಗಳು, ಇಲ್ಲೆಲ್ಲ ನಮ್ಗೆ ಅಲರ್ಟ ಇಲ್ಲಪ್ಪ, ಕಾನ್ಸ್ಟ್ರಕ್ಷನ್ ಇಲ್ಲ, ನಮಗೆಲ್ಲ ಹಂಗೆ ಮಾಡಿಕೊಡ್ಲಿಕ್ಕೆ, ನೀವು ಹೇಳ್ದಂಗೆಲ್ಲ ಮಾಡಿಕೊಡ್ಲಿಕ್ಕೆ ಅದಾಗಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಉಡಾಪಿ ಉತ್ತರ ಕೊಡ್ತಾರೆ. ಕೇಳಿದೆ, ನಾನು ಹೋಗಿದ್ದೆ ನಿನ್ನೆ ಸ್ಥಳಕ್ಕೆ. ಇಲ್ಲಿ ಪೊಲೀಸು, ಕಿಬ್ನಹಳ್ಳಿ ಸ್ಟೇಷನ್ ಪೊಲೀಸು ಬಂದಿದ್ದರು, ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಕರೆಸಿದ್ರು. ನಾನು ಮಾತಾಡಿದಾಗ ಏನಂತ ಹೇಳಿದ್ರು ಅಂದರೆ ಅವರು, ನೀವು ಹೇಳ್ದಂಗೆಲ್ಲ ಮಾಡಿಕೊಡೋಕ್ಕಾಗಲ್ಲಪ್ಪ, ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ವಿಸ್ ರೋಡ್ ನಾವು ಕೊಡೋಕ್ಕಾಗಲ್ಲ, ನಾವು ಏನು ಮಾಡಿದ್ವಿ ಅದೇ, ಬೇಕಾದರೆ ಸ್ವಲ್ಪ ಮಣ್ಣಿನ ರೋಡ್ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಮಣ್ಣಿನ ರೋಡ್ ಮಾಡಿಕೊಟ್ರೆ ಶಾಶ್ವತವಾಗಿರಲ್ಲ ಸರ್. ಅದು ಸರ್ವಿಸ್ ರೋಡ್ ಯಾಕೆ ಬೇಕು ಅಂತಂದರೆ 15 ಅಡಿ ಹೈಟ್ ಆಗಿದೆ. ಕುರಿ ಮತ್ತು ಮೇಕೆ, ಹಸು, ದನ ಏನಾದ್ರು ಹಿಡ್ಕೊಂಡು ಹೋಗಿ ಮೇಸಕ್ಕೆ ಹೋಗ್ಲಿಕ್ಕೆ ಏನಾಯ್ತು ಅಂದರೆ ಹತ್ತಿ ಹಿಡಿಯೋಕ್ಕಾಗಲ್ಲ. ಅಲ್ಲಿ ತುಂಬ ಆಕ್ಸಿಡೆಂಟ್ ಆಗೋಂಥ ಜಾಗ, ಅದು ತುಂಬ ಆಗಿದಾವೆ ಈಗ ಆಲ್ರೆಡಿ. ಹಂಗಾಗಿ ನಮಗೆ ಸರ್ವಿಸ್ ರೋಡ್ ಅಂಡರ್ ಪಾಸ್ ಮಾಡಿದ್ದಾರೆ ವ್ಯವಸ್ಥಿತವಾಗಿ, ಅದನ್ನು ಮಾಡಿಲ್ಲ. ನೀರು ಬಂದರೆ ಮಿನಿಮಮ್ 3 ರಿಂದ 4 ತಿಂಗಳು ಅಂಡರ್ ಪಾಸ್ ಒಳಗಡೆ ನೀರು ನಿಂತ್ಕೊಳ್ಳುತ್ತೆ. ಅಷ್ಟಕ್ಕ ನಾವು ಒಳಗಡೆಯಿಂದ ಪಾಸ್ ಹಾಕಲ್ಲ, ಈಚೆ ಕಡೆಯಿಂದ ಆ ಕಡೆಗೆ. ಆಮೇಲೆ ಅದಾಯಿತು ಸರ. ಅದಾದಮೇಲೆ ಸರ್ವಿಸ್ ರಸ್ತೆ 1-1.5 ಕಿಲೋಮೀಟ್ರ್ ಬೇಕಾಗಿದೆ. ಊರಿದೆ ಅಲ್ಲಿ ಸರ್ವಿಸ್ ರಸ್ತೆ, ಊರಿರೋ ಜಾಗದಲ್ಲಿ ಬೈಪಾಸ್ನವರು ಎಲ್ಲ ಊರಲ್ಲೂ ಮಾಡಿದ್ದಾರೆ ಸರ್, ನಾವು ನೋಡಿದ್ವಿ. ಇಲ್ಲಿ ಕೇಳಿದರೆ ಮಾಡಿಕೊಡೋಕ್ಕಾಗಲ್ಲ ನಿಮಗೆ, ಹಂಗೆಲ್ಲ ಆಗಲ್ಲ, ಹಾಗೆ ಹೀಗೆ ಅಂತೇಳಿ ಏನಾನ ಹೇಳ. ಹಂಗಾಗಿ ನಾವು ಇಲ್ಲಿ AC ಮೇಡಮ್ ಅವ್ರ ಹತ್ರ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ಇದಾದಮೇಲೆ DC ಅವ್ರ ತಕ್ಕ ಹೋಗ್ತೀವಿ. ಅಲ್ಲಿಂದ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಬೆಂಗಳೂರಿಗೆ ಹೋಗಿ ಮಿನಿಸ್ಟ್ರುಗಳು ಯಾರು ಇರ್ತಾರೆ ಅವ್ರಿಗೂ ಒಂದು ಮನವಿ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ರಸ್ತೆ ಮಾತ್ರ ಅಲ್ಲಿ ಕೆಲಸ ಮಾಡೋಕ್ಕೆ ನಾವು ಬಿಡ್ತಾ ಇಲ್ಲ ಸರ್. ನಿಲ್ಲಿಸಿ ಬಂದಿದ್ದೀವಿ, ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ನಮಗೆ ಕರಡಿ ಪಂಚಾಯತ್ಗೆ, ಕಿಬ್ನಹಳ್ಳಿ ಹೋಬಳಿ ಕರಡಿ ಪಂಚಾಯತ್ಗೆ ಅಧ್ಯಕ್ಷರು ಸರ್. ಈಗಾಗಲೇ ನಮ್ಮೂರಲ್ಲಿ ಏನಾಗಿದೆ ಅಂತ ಅಂದರೆ, ಜಯಂತಿ ಗ್ರಾಮದಲ್ಲಿ ಸರ್ ಒಂದು 100 ಮನೆ ಗ್ರಾಮ ಇದೆ ಸರ್. ಆ 100 ಮನೆ ಗ್ರಾಮಕ್ಕೆ ಏನಂದರೆ ಅವಕ್ಕೆ ನಮಗೆ ಸರ್ ಏನು ಅಂದರೆ, ನಾವು ಹಿಂದುಳಿದ ಜನ ಅದರಲ್ಲೇ ಕುರಿ ಮೇಕೆಲೆ ಬದುಕಿರೋದು ಸರ್. ನಾವು ಈಗ ಯಾರೂ ಕೆಲಸದಲ್ಲಿಲ್ಲ, ಅವಾಗ ಯಾರೂ ಓದಿಸ್ಲಿಲ್ಲ, ಮಕ್ಕಳು ಮುಂದೆ ಹೋಗಿಲ್ಲ. ಅದಕ್ಕೋಸ್ಕರ ನಾವು ಕೇಳ್ಕೊಳೋದೇನೆಂದರೆ ಸರ್, ಪ್ರತಿಯೊಬ್ಬರು ಮನೆಯಲ್ಲೂ 50, 20, 30, 40 ಕುರಿ ಸಾಕೊಂಡು ಜೀವನ ಮಾಡ್ತಾಯಿದ್ದೀವಿ ಸರ್. ಅದರಿಂದ ನಮಗೆ ಸರ್ ಹಿಡ್ಕೋಗ್ಬೇಕು, ಅದ್ರ ರೋಡ್ ದಾಟೆ ಹೋಗ್ಬೇಕು. ಬರಬೇಕಾದ್ರೂ ಈಗ ನಮಗೆ ಬಿಡ್ಜೆ ಕೊಟ್ಟಿರಲಿಲ್ಲ ಸರ್, ಆ ಬಿಡ್ಜೆ ಮಾಡಿರಲಿಲ್ಲ, ಎಲ್ಲ ಎಸ್ಟಿಮೇಟ್ ಆಗೋಗಿತ್ತು. ಆವಾಗ ಸರ್ ನಾವು ಇಲ್ಲಿಗೆ ಬಂದು AC ಅವ್ರ ಹತ್ರ ಮನವಿ ಮಾಡಿ, ಟ್ಯಾಕ್ಟ್ರಿ ತಗೊಂಬಂದು ಹಿಂಗೆ ಜನ ಕರ್ಕೊಂಬಂದು ಸ್ಟ್ರೈಕ್ ಮಾಡಿ, ಸರ್ ನಮಗೆ ಬೇಕೇ ಬೇಕು, ಅದರಿಂದ ನಮಗೆ ಜೀವನ, ಅದು ಬಿಟ್ಟರೆ ನಮಗೆ ಜೀವನ ಇಲ್ಲ ಅನ್ನೋ ಹೊತ್ತಿಗೆ AC ಅವರು ತುಂಬ ಒಳ್ಳೆ ಕೆಲಸ ಮಾಡಿದರು ಸರ್. ಆಯಿತು ಅಂತ DC ಅವ್ರಿಗೆ ಹೇಳಿ ಮನವಿ ಕೊಟ್ಟು ನಮ್ಗೆ ಎಸ್ಟಿಮೇಟ್ ಆಗಿದ್ದೂ ನಮಗೆ ಬ್ರಿಡ್ಜ್ ಮಾಡಿಸ್ಕೊಟ್ರು ಸರ್. ಸುಮಾರಾಗಿ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ಇವತ್ತು ಅದರಲ್ಲಿ ಏನೋ ತುಂಬ ಒಂದು ಜೀವನ ಮಾಡ್ತಿದ್ದೀವಿ ಕುರಿ ಮೇಕೆ. ಅದರಿಂದ ದಾಟಿ ಹೋಗ್ಬೇಕು, ಅದರಿಂದ ಬರಬೇಕು. ಇಲ್ಲ ಅಂದರೆ ಕೋಡಿಯಿಂದ 2 ಕಿಲೋಮೀಟ್ರ್ ಬಂದು ನಾವು ಊರಿಗೆ ಹೋಗ್ಬೇಕಿತ್ತು ಸರ್, ಜಯಂತಿ ಗ್ರಾಮಕ್ಕೆ. ಅದು ಮಾಡಿಕೊಟ್ರು. ನಮ್ಮ ಸಮಾಜದಲ್ಲಿ 2 ಮಂದಿ ಆಕ್ಸಿಡೆಂಟ್ ಆಗಿದೆ ಸರ್. ಅದು ಕಿಬ್ನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಆಗ್ತಿದೆ, ಅದಾಗಿದೆ, ನಿಮಗೆ ಗೊತ್ತಾಗುತ್ತೆ, ವಿಚಾರಣೆ ಮಾಡಿದರೆ. ಹಾಗಾಗಿ ಇದಕ್ಕೊಂದು ನೀವು ನ್ಯಾಯ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಮುಖಾಂತರ ಆಗ್ತಾ ಇದೆ.